ಕಣ್ಣುಗಳನ್ನು ಮುಚ್ಚಿರಿ. ಯಾರು ಪ್ರಾರ್ಥನೆ ಮಾಡ್ತೀರಾ? ಓಕೆ. ಪರಿಶುದ್ಧನೇ ಮೋಹನತನೇ ಅಜ್ಞಾನವಾದ ಕರ್ತನೆ ಅಪ್ಪ, ನೀನು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಬೆಳಗಿನ ಜಾವದವರೆಗೂ ರಾತ್ರಿಯ ಜಾವದವರೆಗೂ ನೀವು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಇವತ್ತು ಭಾನುವಾರ ಪ್ರಾರ್ಥನೆಯಲ್ಲಿ ಉತ್ತಮವಾಗಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹಾಗೂ ಈ ಕೂಟವನ್ನು ಅಪ್ಪ 7:30 ಎಂಟೂವರೆ ಸಮಯದವರೆಗೂ ನಡೆಯುವಾಗ ಉತ್ತಮವಾಗಿ ನಡೆಯುವಂತೆ ನೀನು ಮಾಡು ಕರ್ತನೆ. ಅಪ್ಪ ಕಾಕ ಕ್ವಶನ್ ಕೇಳುವಾಗ ಮಕ್ಕಳು ನಾವು ಆನ್ಸರ್ ಹೇಳುವಂತೆ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಓದಿಕೊಂಡಿರುವಂತಹ ವಚನಗಳನ್ನು ನೆನಪಿಗೆ ತಂದುಕೊಂಡು ನಾವು ಉತ್ತರವನ್ನು ಹೇಳುವಂತೆ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ಈ ಮುಂದಿನ ಕೂಟ ನಡೆಯುವಾಗ ಉತ್ತಮವಾಗಿ ನಡೆಯುವಂತೆ ನೀನು ಸಹಾಯ ಮಾಡುವಪ್ಪ. ಎಲ್ಲರನ್ನೂ ನೀನು ಮುಖ್ಯ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ತಂದೆ, ಆಮೆನ್. ಓಕೆ, ಎಲ್ಲ ರೆಡಿ ಆಗಿದ್ದೀರಾ? ಎಷ್ಟು ಜನ ರೆಡಿ ಆಗಿದ್ದಾರೆ? ಕೈ ಎತ್ತಿರಿ. ಓಕೆ, ವೆರಿ ಗುಡ್. ಯಾರ್ಯಾರೆಲ್ಲ ರೆಡಿ ಆಗಿಲ್ಲ ಕೈ ಎತ್ತಿರಿ ನೋಡೋಣ. ಎಲ್ಲ ತಯಾರಾಗಿದ್ದೀರಾ? ತುಂಬ ಸಂತೋಷ. ಒಂದು ವಾರದ ನಂತರ ನಾನು ನಿಮ್ಮನ್ನೆಲ್ಲರೂ ನೋಡ್ತಾ ಇದ್ದೀನಿ. ದೇವರಿಗೆ ತುಂಬ ಸಂತೋಷ, ದೇವರಿಗೆ ಸ್ತೋತ್ರ. ಮತ್ತು ತುಂಬ ಸಂತೋಷ ಆಗ್ತದೆ. ಮತ್ತೆ ಎಲ್ಲ ಮಕ್ಕಳನ್ನು ಮತ್ತೆ ಪುನಃ ನಾನು ನೋಡ್ತಾ ಇದ್ದೀನಿ. ಓಕೆ, ಎಲ್ಲರೂ ಸಹ ನಿಮ್ಮ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಬೇಕು. ಎಲ್ಲ ಮಕ್ಕಳು ಆನ್ ಮಾಡ್ಕೊಳ್ಬೇಕು. ಎಲ್ಲರೂ ಪ್ರೆಸೆಂಟ್ ಆಗಿದ್ದೀರಾ? ಓಕೆ, ನಾನಿವಾಗ ಈ ದಿನದ ಪ್ರಶ್ನಾವಳಿಯ ಕಾರ್ಯಕ್ರಮಕ್ಕೆ ನಾವು ಮುಂದೆ ಹೋಗೋಣ. ಯಾರು ಕೂಡ ಪಕ್ಕದಲ್ಲಿ ಉತ್ತರ ಹೇಳ್ಕೊಡ್ಬೇಡ್ರಿ ಮಕ್ಕಳಿಗೆ. ಎಲ್ಲರೂ ಕೂಡ ಅವರು ಸ್ವಂತವಾಗಿ ಉತ್ತರ ಹೇಳಲಿಕ್ಕೆ ನೀವು ಅವಕಾಶ ಕೊಡ್ಬೇಕಂತ ನಾನು ನಿಮ್ಮ ಪೇರೆಂಟ್ಸ್ಗೆ ಎಲ್ಲರೂ ಕೂಡ ನಾನು ಕೇಳ್ಕೊಳ್ತೀನಿ. ಓಕೆ, ಮೊಟ್ಟ ಮೊದಲನೆಯ ಪ್ರಶ್ನೆ ನಮ್ಮ ಪ್ರಶ್ನಾವಳಿಗಳ ಪಟ್ಟಿಯಲ್ಲಿ ಮೊದಲನೆಯ ಪ್ರಶ್ನೆ ನಮ್ಮ ಪ್ರಜ್ವಲ್ಗೆ. ಪ್ರಜ್ವಲ್, ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ 2 ಊರುಗಳ ಹೆಸರು ಯಾವುವು? ಹಾ, ವೆರಿ ಗುಡ್. ಬೆಥಾನ್ಯ ಮತ್ತೆ ಬೆತ್ಫೆ. ವೆರಿ ಗುಡ್. ಚಪ್ಪಾಳೆ ಹೊಡೀರಿ ನಮ್ಮ ಪ್ರಜ್ವಲ್ಗೆ. ಎಲ್ಲರೂ ಕೂಡ ಪ್ರಜ್ವಲ್ಗೆ ಚಪ್ಪಾಳೆ ಹೊಡೀರಿ. ಗುಡ್ ಪ್ರಜ್ವಲ್. ಬೆಥಾನ್ಯ ಮತ್ತೆ ಬೆತ್ಫೆಗೆ. ಓಕೆ, 2 ಊರುಗಳು ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ಜಾನ್ ರೆಡಿ ಆಗಿದೆಯಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಯಾರಿಗಂದ್ರೆ ಜಾನ್ ಫ್ರಾಂಕ್ಲಿನ್ಗೆ. ಮಾರ್ಕನು 11ನೇ ಅಧ್ಯಾಯದಲ್ಲಿ ಬರುವಂತ ಹಳೆಯ ಒಡಂಬಡಿಕೆಯ ರಾಜನು ಯಾರು? ಕಿಂಗ್ ಡೇವಿಡ್. ಓಕೆ, ವೆರಿ ಗುಡ್. ಎಲ್ಲ ಕ್ಲಾಸ್ ಹೊಡೀರಿ, ಎಲ್ಲ ಚಪ್ಪಾಳೆ ಹೊಡೀರಿ. ಎಲ್ಲ ಯಾಕೆ ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಿದ್ರಿ ಎಲ್ಲರೂ ಕೂಡ? ಎಲ್ಲರೂ ಒಂದ್ಸಲ ನಗರಿ ನೋಡೋಣ. ಎಲ್ಲರೂ ಹಲ್ಲು ತೋರಿಸ್ರಿ ನೋಡೋಣ. ನಿಮ್ಮ ಹಲ್ಲು ತೋರಿಸ್ರಿ. ಎಲ್ಲ ತೋರಿಸ್ರಿ ನೋಡೋಣ. ಎಲ್ಲರೂ ಹಲ್ಲು ತೋರಿಸ್ರಿ. ಕೆಲವೊಬ್ರು ಹಲ್ಲೇ ತೋರಿಸ್ತಾ ಇಲ್ಲ. ಎಲ್ಲ ಅಂತ ತೋರಿಸ್ರಿ ನೋಡೋಣ. ಕೈ ಹಿಂಗಿಟ್ಟಿಂಗ್ ಮಾಡ್ರಿ, ಅಂತ ಮಾಡ್ರಿ. ತುಂಬಾ ಜನ ಹಲ್ಲು ತೋರಿಸ್ತಾನೆ ಇಲ್ಲ. ಓಕೆ, ವೆರಿ ಗುಡ್. ಗುಡ್ ಚಿಲ್ಡ್ರನ್. ಓಕೆ, ಮುಂದಿನ ಪ್ರಶ್ನೆ ನಮ್ಮ ಸಂದೇಶ್ಗೆ. ಮುಂದಿನ ಪ್ರಶ್ನೆ, ಯೇಸುವನ್ನು ಕೊಲ್ಲಲು ಯಾರು ಉಪಾಯ ಮಾಡಿದರು? ಸಂದೇಶ್ಗೆ ಪ್ರಶ್ನೆ, ಯೇಸುವನ್ನು ಕೊಲ್ಲಲು ಯಾರು ಉಪಾಯ ಮಾಡಿದರು? ಸಂದೇಶ್, ಸರಿಯಾದಂತ ಉತ್ತರ ಹೇಳಪ್ಪ. ಯೇಸುವನ್ನು ಕೊಲ್ಲಲು ಯಾರು ಉಪಾಯ ಮಾಡಿದರು? ಸಂದೇಶ್ ಕೇಳಿಸ್ತಾ ಇದೆಯಾ? ಎಲ್ಲ ಮೈಕ್ ಆಫ್ ಮಾಡ್ಬೇಕು. ಎಲ್ಲ ಮೈಕ್ ಆಫ್ ಮಾಡ್ರಿ.
ಯಾರು ಉತ್ತರ ಹೇಳಬೇಕು ಅವ್ರು ಮಾತ್ರ ಮೈಕ್ ಆನ್ ಮಾಡ್ಕೊಳ್ಬೇಕು. ಓಕೆನಾ? ಸಂದೇಶ್ಗೆ ಪ್ರಶ್ನೆ ಕೇಳಿದ್ದೇನೆಂದ್ರೆ, ಯೇಸುವನ್ನು ಕೊಲ್ಲಲು ಯಾರು ಉಪಾಯ ಮಾಡಿದರು? ಪರಿಸರ ಶಾಸ್ತ್ರಿಗಳು. ಒಂದ್ ಅರ್ಧ ಮಾತ್ರ ಉತ್ತರ ಹೇಳಿದೀಯಾ? ಪರಿಸರ ಶಾಸ್ತ್ರಿಗಳು ಊರಿನ ಓಕೆ, ಮೈಕ್ ಬಂದ್ ಮಾಡ್ಕೊಳ್ಳಿ. ಆಕ್ಚುಲಿ ಮಹಾಯಾಜಕರು ಶಾಸ್ತ್ರಿಗಳಂತಿರುತ್ತೆ, ಪರಿಸಾಯರು ಕೂಡ ಪ್ರಯಾಸ ಪಟ್ರು. ಆದ್ರೆ ಈ ಒಂದು ಪ್ರಯತ್ನದಲ್ಲಿ ಮಹಾಯಾಜಕರು ಮತ್ತೆ ಶಾಸ್ತ್ರಿಗಳು ತುಂಬಾ ಪ್ರಯಾಸ ಪಟ್ರು. ಓಕೆನಾ? ಪ್ರಶಾಂತ್, ಸಂದೇಶ್ ನೆನ್ಪಿಟ್ಕೊಳ್ಬೇಕು. ಓಕೆ, ಗುಡ್. ಎಲ್ಲ ಸಂದೇಶ್ಗೆ ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ ಸಂದೇಶ್ಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ಸೃಷ್ಟಿಗೆ ಮುಂದಿನ ಪ್ರಶ್ನೆ. ಸೃಷ್ಟಿ, ಕತ್ತೆ ಮರಿಯನ್ನು ಎಲ್ಲಿ ಕಟ್ಟಿದ್ದರು? ಕತ್ತೆಯ ಮರಿಯನ್ನು ಎಲ್ಲಿ ಕಟ್ಟಿದ್ದರು? ಊರಲ್ಲಿ. ಇಲ್ಲ. ನೆಕ್ಸ್ಟ್ ಪಾಸ್. ಜೋಶ್ವಾ? ಬೆತ್ಲೆಹೇಮ್. ನೋ. ಪೃಥ್ವಿ? ಎಲ್ಲಿ ಕಟ್ಟಿದ್ದರು? ಕತ್ತೆಯ ಮರಿಯನ್ನು ಎಲ್ಲಿ ಕಟ್ಟಿದ್ದರು? ಎಲ್ಲಿ ಹೇಳಿ ನೋಡ, ಎಲ್ಲಿ? ಪೃಥ್ವಿ ಇಲ್ಲ. ಸೃಜಲ್? ಅಂಜೂರದ ಮರಕ್ಕೆ ಇಲ್ಲ. ಅಂಜೂರದ ಮರಕ್ಕೆ ಇಲ್ಲ. ಅಭಿ? ಕತ್ತೆಯ ಮರಿಯನ್ನು ಎಲ್ಲಿ ಕಟ್ಟಿದ್ದರು? ಅಭಿ? ಹೊರಬಾಗಿಲಿನಲ್ಲಿ. ವೆರಿ ಗುಡ್. ಬಾಗಿಲ ಹತ್ರ ಕಟ್ಟಿದ್ರಲ್ವಾ? ಹೊರಗೆ ಬಾಗಿಲ ಹತ್ರ ಕಟ್ಟಿದ್ರು. ಗುಡ್ ಅಭಿ, ವೆರಿ ಗುಡ್. ಕ್ಲಾಪ್ಸ್ ಹೊಡಿಯಲ್ಲ, ಚಪ್ಪಾಳೆ ಹೊಡೀರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜೋಶ್ವಾ. कौन सी जगह में यीशु मसीह को भूख लगा? ಜೋಶ್ವಾ, ಯಾವ ಸ್ಥಳದಲ್ಲಿ ಯೇಸುವಿಗೆ ಹಸಿವಾಯಿತು? पहाड़ के ऊपर. ನೋ ಬೇಟಾ, ನಾವಿವಾಗ ಮಾರ್ಕನ್ನು ಬರೆದ ಸುವಾರ್ತೆ 11ರಿಂದ 16 ಅಧ್ಯಾಯಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಅಲ್ಲಿಂದ ಪ್ರಶ್ನಾವಳಿಗಳ ಒಂದು ಕಾರ್ಯಕ್ರಮ. ಹೀಗಾಗಿ ಉತ್ತರ ಬಂದು ಆ ಅಧ್ಯಾಯಗಳಲ್ಲಿರುವಂತ ಉತ್ತರ ಮಾತ್ರ ಹೇಳ್ಬೇಕು. ಓಕೆನಾ? ಸೊ ಯಾವ ಸ್ಥಳದಲ್ಲಿ ಯೇಸುವಿಗೆ ಹಸಿವಾಯಿತು? कौन सी जगह में यीशु मसीह को भूख लगा? ಪೃಥ್ವಿ? ಬೇತಾನ್ಯ ಬಿಟ್ಟು ಬರುವಾಗ. ವೆರಿ ಗುಡ್ ಪೃಥ್ವಿ. ಕ್ಲಾಪ್ಸ್ ಹೊಡಿ ಎಲ್ಲರೂ ಕೂಡ. ಪೃಥ್ವಿ ಕ್ಲಾಪ್ಸ್ ಹೊಡೀರಿ, ಎಲ್ಲರೂ ಕೂಡ ಕ್ಲಾಪ್ಸ್ ಹೊಡೀರಿ ಪೃಥ್ವಿಗೆ. ನೆಕ್ಸ್ಟ್ ಪ್ರಶ್ನೆ ಪೃಥ್ವಿಗೆ ಮುಂದಿನ ಪ್ರಶ್ನೆ. ಯೇಸು ಯಾವ ಹಣ್ಣಿನ ಮರವನ್ನು ನೋಡಿದನು? ಅಂಜೂರದ ಮರ. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡೀರಿ ಪೃಥ್ವಿಗೋಸ್ಕರ ಎಲ್ಲ ಕ್ಲಾಪ್ಸ್ ಹೊಡೀರಿ ಒಂದ್ಸತಿ. ತುಂಬಾ ಚೆನ್ನಾಗಿ ಉತ್ತರ ಹೇಳಿದ್ದಾರೆ ಅಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ಸಂಜನಾ ಇದ್ದಾಳ? ಸಂಜನಾ ಇಲ್ಲ. ಅಲಿಶಾ ಇದ್ದಾಳ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಲಿಶಾಗೆ. ಓಕೆ, ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಏನು ಮಾಡಬೇಕು? ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಏನು ಮಾಡಬೇಕು?
ಅಲಿಸಾ ಪಾಸ್ ಮಾಡ್ಲಾ? ಸರಿ ಅಕ್ಕ, ಸರಿ ಪಾಸ್ ಮಾಡಿ. ನೆಕ್ಸ್ಟ್ ಸಹನಾ ಲೈನ್ ಇದ್ದಾಳ? ಸಹನಾ ಅಲಿಸಾ ಮೈಕ್ ಆಫ್ ಮಾಡಮ್ಮ. ಓಕೆ, ಸಹನಾ ಲೈನ್ ಅಲ್ಲಿ ಇದ್ದಾಳ? ಸಹನಾ ಲೈನ್ ಅಲ್ಲಿ ಇಲ್ಲ. ಹಾಗಾದ್ರೆ ಸಂತೋಷ್, ಕ್ವಶನ್ ಇನ್ನೊಂದ್ಸರಿ. ಪ್ರಶ್ನೆ ಏನಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತ ಯೇಸು ಸ್ವಾಮಿ ಒಂದ್ ಮಾತು ಹೇಳ್ತಾರೆ ಅಲ್ಲಿ. ಮೈಕ್ ಆಫ್ ಇದೆ ಸಂತೋಷ್, ಮೈಕ್ ಆಫ್ ಇದೆ. ಹಾ ಹಾ ನಾವು ಪ್ರಾರ್ಥನೆ ಮಾಡೋ ಯಾರ ಮೇಲೆ ನಮಗೆ ತಪ್ಪಿದ್ರೆ ಅವ್ರು ಕ್ಷಮಿಸ್ಬೇಕು ಅಂತ ದೇವರಲ್ಲಿ ಬೇಡ್ಕೋದು. ವೆರಿ ಗುಡ್. ಕ್ಲಾಪ್ಸ್ ಹೊಡಿ, ಎಲ್ಲ ಕ್ಲಾಪ್ಸ್ ಕೊಡ್ರಿ. ಸಂತೋಷ್ ವೆರಿ ಗುಡ್ ಆನ್ಸರ್. ಸರಿಯಾದಂತ ಉತ್ತರ ಸಂತೋಷ್ ಮಗ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಪ್ರತಿಭೆಗೆ ಒಂದು ಸರ್ತಿ ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದು ಖುಷಿ ಪಡಿಸೋಣ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಸಹನಾ ಇಲ್ವಲ್ಲ? ಸಹನಾ ಇಲ್ಲ. ಸಂತೋಷ್ಗೆ ನೆಕ್ಸ್ಟ್ ನೇರವಾದ ಪ್ರಶ್ನೆ. ದ್ರಾಕ್ಷೆ ತೋಟದ ಹಣ್ಣಿನ ಫಲವನ್ನು ಒಕ್ಕಲಿಗರಿಂದ ತೆಗೆದುಕೊಳ್ಳಲು ಯಜಮಾನನು ಎಷ್ಟು ಆಳುಗಳನ್ನು ಕಳಿಸಿದನು? ದ್ರಾಕ್ಷೆ ತೋಟದ ಯಜಮಾನನು ದ್ರಾಕ್ಷೆಯ ಫಲವನ್ನ ತೆಗೆದುಕೊಂಡು ಬರಲು ಎಷ್ಟು ಆಳುಗಳನ್ನು ಕಳಿಸಿದನು? ಸಂತೋಷ್ಗೆ ನೇರವಾದ ಪ್ರಶ್ನೆ. ಒಬ್ಬ ಆಳನ್ನು. ತಪ್ಪು. ಸುನೀತಾ ಲೈನಲ್ಲಿ ಇದ್ದಾಳ? 3 ಜನ ಕಕ್ಕ. 3 ಜನ. ತಪ್ಪು. ಸುಮಂಗ್ಲಾ ಲೈನಲ್ಲಿ ಇದ್ದಾಳ? ಸುಮಂಗ್ಲಾ ಇಲ್ಲ. ಪ್ರಶಾಂತ್? ಇಬ್ಬರು. ತಪ್ಪು. ಸ್ವಪ್ನ ಇದ್ದಾರಾ? ಸ್ವಪ್ನ ಇಲ್ಲ. ಓಕೆ. ಸೃಜಲ್? ಕೆಲವು ಜನ. ವೆರಿ ಗುಡ್. ಕೆಲವು ಜನ, ಅನೇಕ ಜನ ಅಂತ ಕೂಡ ಇದೆ. ಸರಿನಾ? ಕೆಲವು ಜನ, ಅನೇಕ ಜನ. ಓಕೆ, ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ ಸೃಜಲ್ಗೆ. ಎಲ್ಲ ಕ್ಲಾಪ್ಸ್ ಹೊಡಿರಿ. ಫಸ್ಟ್ ಯಜಮಾನ 1 ಆಳನ್ನ ಕಳಿಸ್ತಾನೆ. ನೆಕ್ಸ್ಟ್ 2 ಆಳನ್ನ ಕಳಿಸ್ತಾರೆ. 2ನೇ ಅವನನ್ನ ಕಳಿಸ್ತಾರೆ. 3ನೇ ಅವನನ್ನು ಕೂಡ ಕಳಿಸ್ತಾರೆ. 3 ಜನರಿಗೂ ಕೂಡ ಉತ್ತರ ಕೊಡದೇ ಇರೋ ಕಾರಣ ಇನ್ನು ಎಷ್ಟೋ ಆಳುಗಳನ್ನ ಯಜಮಾನ ಅದೇ ತರ ಕಳಿಸ್ತಾರೆ. ಓಕೆ ಸುಜಲ್, ವೆರಿ ಗುಡ್. ಮುಂದಿನ ಪ್ರಶ್ನೆ, ಈಗ ಸಂತೋಷಿ ಕೇಳಿದ್ನಲ್ಲ, ಮುಂದಿನ ಪ್ರಶ್ನೆ ಸುನೀತಾ ಇದಾಳ ಲೈನಲ್ಲಿ? ಓಕೆ, ಸುನೀತಾಗೆ ಮುಂದಿನ ಪ್ರಶ್ನೆ. ಸುನೀತಾಗೆ ನೇರವಾದ ಪ್ರಶ್ನೆ. ಮನೆ ಕಟ್ಟುವವರು ಬೇಡವೆಂದ ಕಲ್ಲು ಏನಾಯಿತು? ಮನೆ ಕಟ್ಟುವವರು ಮುಖ್ಯವಾದ ಮೂಲೆಗಲ್ಲಾಯಿತು. ವೆರಿ ಗುಡ್ ಸುನೀತಾ. ಎಲ್ಲ ಕ್ಲಾಪ್ಸ್ ಹೊಡಿರಿ ಸುನೀತಾಗೆ. ಸುನೀತಾಗೋಸ್ಕರ ಎಲ್ಲ ಕ್ಲಾಪ್ಸ್ ಹಾಕ್ರಿ. ನೈಸ್, ವೆರಿ ಗುಡ್. ಸುಮಂಗ್ಲಾ ಇಲ್ಲ ಅಲ್ಲ, ಇವತ್ತೇ ಸುಮಂಗ್ಲಾ ಲೈನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಪ್ರಶಾಂತ್ಗೆ ನೇರವಾದ ಪ್ರಶ್ನೆ. ನೇರವಾದಂತ ಪ್ರಶ್ನೆ ಪ್ರಶಾಂತ್ಗೆ. ಪುನರುತ್ಥಾನವಿಲ್ಲ ಅನ್ನುವವರು ಯಾರು? ಪುನರುತ್ಥಾನವಿಲ್ಲ ಎನ್ನುವವರು ಯಾರು? ಪುನರುತ್ಥಾನ ಇಲ್ಲ ಅನ್ನುವವರು ಯಾರು? ಪರಿಸಾಯರು. ತಪ್ಪು. ಸ್ವಪ್ನ ಇಲ್ವಲ್ಲ, ಲೈನಲ್ಲಿ ಇಲ್ಲ. ನೆಕ್ಸ್ಟ್ ಅಭಿ.
ಕಾಕ ಇಂಕೊಂಡ್ ಶಬ್ದ ಶಬ್ಬ ಸದುಕಾಯರು. ಪ್ರಶಾಂತ್ ಹೇಳ್ದೆ ಸದ್ದುಕಾಯರು. ಪ್ರಶಾಂತ್ ಬೇಗನೆ ಹೇಳ್ಬೇಕು, ಸರಿನಾ? ಪ್ರಶಾಂತಿಗೆ ನಾವು ಉತ್ತರ ಕೊಡೋಣ, ಪ್ರಶಾಂತಿಗೆ ಮಾರ್ಕ್ಸ್ ಕೊಡೋಣ. ಓಕೆ, ಬೇಗನೆ ಹೇಳ್ಬೇಕು. ಒಂದು ಸತಿ ಇದೇ ಫಸ್ಟ್ ಟೈಮ್ ಕೊಟ್ಟಿದ್ದು, ನೆಕ್ಸ್ಟ್ ನಾನು ಚಾನ್ಸ್ ಕೊಡಲ್ಲ. ಒಂದು ಸತಿ ನಮ್ಮ ಪ್ರಶ್ನೆಗೆ ಉತ್ತರ ಪಾಸ್ ಆದ್ರೆ ಮತ್ತೆ ನಿಮ್ ರೌಂಡ್ ಬರೋ ಗಂಟ ಕಾಯ್ಬೇಕು, ಓಕೆನಾ? ಹೀಗಾಗಿ ಬೇಗನೆ ನೀವು ಉತ್ತರ ಇಬ್ರು ಒಂದೇ ಎಟ್ ಎ ಟೈಮಲ್ಲಿ ಹೇಳಿದ್ರಮ್ಮ. ಸೊ ಹೀಗಾಗಿ ನಾವು ಪ್ರಶಾಂತ್ ಕೂಡ ತಕ್ಷಣ ಹೇಳ್ದ, ಇನ್ನೊಂದ್ಸಲ ಚಾನ್ಸ್ ಕೇಳ್ದೆ, ಹೀಗಾಗಿ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಓಕೆ ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗೆ? ಸೃಜಲ್ಗೆ ನೇರವಾದ ಪ್ರಶ್ನೆ ಇವಾಗ. ಓಕೆ, ಸೃಜಲ್ಗೆ ನೇರವಾದ ಪ್ರಶ್ನೆ. ಯಾವ ಊರಿನಲ್ಲಿ ಯೇಸು ದೇವಾಲಯವನ್ನು ನೋಡಿದರು? ಯಾವ ಊರಿನಲ್ಲಿ ಯೇಸು ದೇವಾಲಯವನ್ನು ನೋಡಿದರು? ಸೃಜಲ್. ಬೆತ್ಲೆಹೇಮ್. ನೋ. ಸೃಜಲ್ ಪಾಸ್. ಅಭಿ? ಅಭಿ? ಮಾಮಾ ಯೂನಿವರ್ಸಿಟಿ ಅಲ್ಲ. ನೋ 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 ನೋ, ಪಾಸ್. ಯೆರೂಸಲೇಮ್. ನೋ. ಸ್ತುತಿ? ಸ್ತುತಿ? ನೆಕ್ಸ್ಟ್ ಸಾತ್ವಿಕ್. ಸಾತ್ವಿಕ್, ಪ್ರಶ್ನೆ ಯೇಸು ಯಾವ ಊರಿನಲ್ಲಿ ಯೇಸು ದೇವಾಲಯವನ್ನು ನೋಡಿದರು? ಸಾತ್ವಿಕ್? ಯೆರೂಸಲೇಮ್. ವೆರಿ ಗುಡ್, ಯೆರೂಸಲೇಮಿನಲ್ಲಿ. ಎಲ್ಲ ಸಾತ್ವಿಕ್ ಕ್ಲಾಪ್ಸ್ ಹೊಡಿರಿ. ಅಪ್ಪ ನಾನು ಹೇಳಿದ್ದೇನೆ ಯೆರೂಸಲೇಮ್ ಅಂತ. ಯಾರು ಹೇಳಿದ್ದು? ನಾನು ಅಭಿ ಹೇಳಿದ್ರಾ? ಹೇಳಿದ್ದೇನೆ. ಹೌದಾ? ನಾನು ಕೇಳಿಸಿಲ್ಲ, ಹೀಗಾಗಿ ನಾನು ಪ್ರಶ್ನೆ ಪಾಸ್ ಮಾಡಿದೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ ಸಾತ್ವಿಕ್, ಸಾರಿ. ಮಾರ್ಕ್ಸ್ ಅಭಿ ಕೊಡೋಣ ಸರ್. ನನಗೆ ಮೇ ಬಿ ನಮಗೆ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಇರೋದ ಕಾರಣ ಕೇಳಿಸಿರಲ್ಲ. ಓಕೆ, ಇವಾಗ ಆ ಪ್ರಶ್ನೆಗೆ ಇಬ್ರು ಮಾರ್ಕ್ಸ್ ಕೊಟ್ಟಿದ್ದೀರಾ, ಆನ್ಸರ್ ಹೇಳಿದ್ದೀರಾ. ನನಗೆ ವಾಯ್ಸ್ ಕೇಳಿಸಿಲ್ಲ, ಹೀಗಾಗಿ ನಾನು ಇಬ್ಬರಿಗೆ, ಅಭಿಗೆ ಆಫ್ ಮತ್ತೆ ಸಾತ್ವಿಕ್ ಕೂಡ ಆಫ್ ಮಾರ್ಕ್ಸ್ ಕೊಡ್ತೀನಿ ನಾನು, ಓಕೆನಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಿಗೆ ಇವಾಗ? ಯಾರಿಗೆ ಕೇಳಬೇಕು ಇವಾಗ ನೆಕ್ಸ್ಟ್ ಪ್ರಶ್ನೆ? ಸೃಜಲ್ಗಾಯ್ತು, ಅಭಿಗಾಯ್ತಲ್ವಾ? ಅಭಿಗೆ ನೇರವಾದ ಪ್ರಶ್ನೆ ಕೇಳಿದೇನಾ? ಇಲ್ಲ. ಓಕೆ, ಹಾಗಾದ್ರೆ ಈಗ ಅಭಿಗೆ ನೇರವಾದ ಪ್ರಶ್ನೆ. ಅಭಿ ನೇರವಾದ ಪ್ರಶ್ನೆ ತಯಾರಾಗಿರ್ಬೇಕು. ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರ ಒಣಗಿ ಹೋಗಿದೆ ಎಂದು ಯಾರು ಯೇಸುವಿಗೆ ಹೇಳಿದರು? ಪೇತ್ರ. ವೆರಿ ಗುಡ್ ಅಭಿ, ವೆರಿ ಗುಡ್. ಕ್ಲಾಪ್ಸ್ ಹೊಡಿರಿ ಎಲ್ಲರೂ ಕೂಡ ಅಭಿಗೆ. ಅಭಿಗೋಸ್ಕರ ಎಲ್ಲ ಕ್ಲಾಪ್ಸ್, ಚಪ್ಪಾಳೆ ಹೊಡಿರಿ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಸ್ತುತಿಗೆ ನೇರವಾದ ಪ್ರಶ್ನೆ. ಸ್ತುತಿಗೆ ನೇರವಾದ ಪ್ರಶ್ನೆ. ದ್ರಾಕ್ಷೆಯ ತೋಟದಲ್ಲಿ ದ್ರಾಕ್ಷೆಯ ಅಲೆಗಾಗಿ ಎಷ್ಟು ಗುಂಡಿಯನ್ನು ಮನುಷ್ಯನು ತೋಡಿಸಿದನು? ಸ್ತುತಿ. ದ್ರಾಕ್ಷೆಯ ತೋಟದಲ್ಲಿ ದ್ರಾಕ್ಷೆಯ ಅಲೆಗಾಗಿ ಎಷ್ಟು ಗುಂಡಿಯನ್ನು ಮನುಷ್ಯನು ತೋಡಿಸಿದನು? ಸಾತ್ವಿಕ್. ಸಾತ್ವಿಕ್ ಸಾತ್ವಿಕ್ ಪಾಸ್. ಅನುಷಾ? ಅನುಷಾ? 7. ನೋ. ಪ್ರಾರ್ಥನಾ? ಎಸ್, ಪ್ರಾರ್ಥನಾ. ಓಕೆ, ಪ್ರಾರ್ಥನಾ 1. ವೆರಿ ಗುಡ್ ಪ್ರಾರ್ಥನಾ. ಎಲ್ಲ ಕ್ಲಾಪ್ಸ್ ಹೊಡಿರಿ ಪ್ರಾರ್ಥನಾಗೆ. ಪ್ರಾರ್ಥನೆಗೋಸ್ಕರ ಎಲ್ಲ ಕ್ಲಾಪ್ಸ್ ಹೊಡಿ, ಚಪ್ಪಾಳೆ ಹೊಡಿರಿ. ತುಂಬಾ ಜನರ ವಿಡಿಯೋ ಆಫ್ ಇದೆ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ. ಮಕ್ಕಳೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ರಿ. ಓಕೆ, ಮಕ್ಕಳೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ರಿ. ದೊಡ್ಡವರಿದ್ರು ಕೂಡ ನೀವು ಆನ್ ಮಾಡ್ಕೊಳ್ರಿ. ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ರಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ. ಓಕೆ, ನೀವು ಈ ತರ ತಮ್ಮ ಕೊಡೋದ್ರ ಮೂಲಕ, ಚಪ್ಪಾಳೆ ಹೊಡೆಯೋದ್ರ ಮೂಲಕ ದೊಡ್ಡವರು ಕೂಡ ಚಿಕ್ಕವರಿಗೆ ನೀವು ಪ್ರೋತ್ಸಾಹ ಕೊಡ್ರಿ. ಓಕೆ,
ಬರೀ ಚಿಕ್ಕವ್ರು ಮಾತ್ರ ಆನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ದೊಡ್ಡವರು ಕೂಡ ಅವ್ರ ಉತ್ತರ ಹೇಳಿದ ತಕ್ಷಣನೇ ನಾವೇನ್ ಮಾಡೋಣ, ಮಕ್ಕಳಿಗೋಸ್ಕರ ಚಪ್ಪಾಳೆ ಹೊಡೆದು ಅವರಿಗೆ ಪ್ರೋತ್ಸಾಹ ಕೊಡೋಣ. ಓಕೆ, ಒಂದ್ಸತಿ ಎಲ್ಲರೂ ಕೂಡ ಪ್ರಾರ್ಥನೆಗೋಸ್ಕರ ಚಪ್ಪಾಳೆ ಹೊಡೀರಿ. ಪ್ರಾರ್ಥನೆಗೋಸ್ಕರ ಎಲ್ಲ ಚಪ್ಪಾಳೆ ಹೊಡೀರಿ. ಹಿಂಗೆ ನಿಮ್ಮ ಕ್ಯಾಮ್ರಾದ ಹತ್ರ ಕೈ ಇಟ್ಟು ಹಿಂಗೆ ಚಪ್ಪಾಳೆ ಹೊಡಿಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗೆ ಇವಾಗ? ಸಾತ್ವಿಕಿಗಲ್ವಾ? ಎಸ್, ಸಾತ್ವಿಕಿ ಮುಂದಿನ ಪ್ರಶ್ನೆನಾ? ಸ್ತುತಿಗ? ಸ್ತುತಿ, ನೇರವಾದ ಪ್ರಶ್ನೆ ಕೇಳಿದೆ ನಾನು ನಿನಗೆ. ಹೌದು. ಈಗ ಸಾತ್ವಿಕಿಗೆ ನೇರವಾದ ಪ್ರಶ್ನೆ. ಓಕೆ, ಸಾತ್ವಿಕಿಗೆ ನೇರವಾದ ಪ್ರಶ್ನೆ. ಸಾತ್ವಿಕ್ ತಯಾರಾಗಿರ್ಬೇಕು ಉತ್ತರ ಹೇಳೋದಕ್ಕೆ. ದ್ರಾಕ್ಷೆಯ ಹಣ್ಣನ್ನು ಪಡೆಯಲು ಬಂದ ಆಳುಗಳನ್ನು ಹೊಡೆದ ನಂತರ ಯಜಮಾನನು ಕೊನೆಯದಾಗಿ ಯಾರನ್ನ ಕಳಿಸಿದ? ದ್ರಾಕ್ಷೆಯ ಹಣ್ಣುಗಳನ್ನ ಪಡೆಯಲು ಎಷ್ಟೋ ಜನ ಆಳುಗಳನ್ನ ಕಳಿಸ್ಕೊಡ್ತಾರೆ. ಅವ್ರನ್ನ ಹೊಡೆದಾಕಿದ್ಮೇಲೆ ಆ ಯಜಮಾನ ಆ ಫಲನ ತಗೊಂಡ್ ಬರ್ಲಿಕ್ಕೆ ಕೊನೆಯದಾಗಿ ಯಾರನ್ನ ಕಳಿಸ್ಕೊಡ್ತಾರೆ? ಯಾರಿಗೆ ಪ್ರಶ್ನೆ? ಸಾತ್ವಿಕಿಗೆ. ನೇರವಾದ ಪ್ರಶ್ನೆ ಸಾತ್ವಿಕಿಗೆ. ಕೊನೆಯದಾಗಿ ಆ ಯಜಮಾನ ಯಾರನ್ನ ಕಳಿಸ್ಕೊಡ್ತಾರೆ? ಸಾತ್ವಿಕ್ ಪಾಸ್ ಮಾಡ್ತೀನಿ. ಓಕೆ, ಅನುಷಾ? ಸ್ವಂತ ಮಗನನ್ನೇ. ವೆರಿ ಗುಡ್ ಅನುಷಾ, ಗುಡ್ ಗರ್ಲ್, ಗುಡ್ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ, ಎಲ್ಲ ಕ್ಲಾಪ್ಸ್ ಹೊಡಿರಿ, ಎಲ್ಲ ಕ್ಲಾಪ್ಸ್ ಹೊಡಿಯೋಣ, ಎಲ್ಲ ಚಪ್ಪಾಳೆ ಹೊಡಿಯೋಣ. ಓಕೆ, ದೊಡ್ಡವರೆಲ್ಲ ಚಪ್ಪಾಳೆ ಹೊಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗೆ? ಅನುಷಾಗೆ ಮುಂದಿನ ಪ್ರಶ್ನೆ. ಓಕೆ, ಅನುಷಾಗೆ ಮುಂದಿನ ಪ್ರಶ್ನೆ. ಬಡ ವಿಧವೆಯು ಎಷ್ಟು ಹಣವನ್ನು ಬೊಕ್ಕಸದಲ್ಲಿ ಹಾಕಿದಳು? ಬಡ ವಿಧವೆಯು ಎಷ್ಟು ಹಣವನ್ನು ಬೊಕ್ಕಸದಲ್ಲಿ ಹಾಕಿದಳು? 2. ವೆರಿ ಗುಡ್. 2. 1. ನೋ 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 ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆನಾ? 2 ಕಾಸು. ಓಕೆನಾ? 2 ಕಾಸು. ಓಕೆ, ಫಸ್ಟ್ ಆನ್ಸರ್ ಕರೆಕ್ಟ್ ಇದೆಮ್ಮ. 2 ಕಾಸು, ಅದಕ್ಕೆ 1 ದುಗ್ಗಾಣಿ ಅಂತಾರೆ. 1 ದುಗ್ಗಾಣಿ ಇಸ್ ಈಕ್ವಲ್ ಟು 2 ಕಾಸು. ಕನ್ನಡದಲ್ಲಿ 2 ಕಾಸು ಅಂದ್ರೆ 1 ದುಗ್ಗಾಣಿ. ಓಕೆನಾ? ಸೊ ನೆನ್ಪಿಟ್ಕೊಳ್ರಿ. 1 ದುಗ್ಗಾಣಿ 2 ಕಾಸು. ಅನುಷಾಗೆಲ್ಲ ಕ್ಲಾಪ್ಸ್ ಹೊಡಿರಿ, ಎಲ್ಲ ಅನಿಸೆಗೋಸ್ಕರ ಚಪ್ಪಾಳೆ ಹೊಡಿರಿ. ಅನುಷಾಗೋಸ್ಕರ ಎಲ್ಲ ಚಪ್ಪಾಳೆ ಹೊಡಿರಿ. ನೆಕ್ಸ್ಟ್ ಪ್ರಾರ್ಥನಾಗೆ ಪ್ರಶ್ನೆ, ನೇರವಾದಂತ ಪ್ರಶ್ನೆ ಪ್ರಾರ್ಥನಾಗೆ. ಕುಷ್ಠರೋಗಿಯಾದ ಸೀಮೋನನ ಮನೆ ಎಲ್ಲಿತ್ತು? ಪ್ರಾರ್ಥನಾ, ಕುಷ್ಠರೋಗಿಯಾದ ಸೀಮೋನನ ಮನೆ ಎಲ್ಲಿತ್ತು? ಪ್ರಾರ್ಥನಾಗೆ ನೇರವಾದಂತಹ ಪ್ರಶ್ನೆ. ಕುಷ್ಠರೋಗಿಯಾದ ಸೀಮೋನನ ಮನೆ ಎಲ್ಲಿತ್ತು? ನೆಕ್ಸ್ಟ್ ಸೃಜನ್ ಉಣ್ಕಲ್. ಓಕೆ, ಪಾಸ್ ಕಾಕಾ. ಓಕೆ. ಚೇತು ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿತ್ತು. ಚೇತು? ಪಾಸ್ ಮಾಮ. ಓಕೆ, ಚರಣ್? ಓಕೆ, ಸಾನ್ನಿಧ್ಯ? ಪಾಸ್ ಮಾಮ. ಸಾನ್ನಿಧ್ಯ? ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿತ್ತು. ಸಾನ್ನಿಧ್ಯ? ಅಂಕಲ್ ಪಾಸ್. ಓಕೆ, ನೆಕ್ಸ್ಟ್ ಪ್ರಜ್ವಲ್? ಕೊಳದ ಬಳಿ. ನೋ. ಕುಷ್ಠರೋಗಿಯಾದ ಸೀಮೋನನ ಮನೆ ಎಲ್ಲಿತ್ತು?
ಜಾನ್ ಫ್ರಾಂಕ್ಲಿನ್. ಬೇತಾನ್. ಹಾ, ವೆರಿ ಗುಡ್. ಬೆಥಾನ್ಯ, ವೆರಿ ಗುಡ್. ಎಲ್ಲ ಪ್ರಜ್ವಲ್ಗೋಸ್ಕರ ಚಪ್ಪಾಳೆ ಹೊಡಿರಿ. ಎಲ್ಲ ಪ್ರಜ್ವಲ್ಗೋಸ್ಕರ ಚಪ್ಪಾಳೆ ಹೊಡಿರಿ. ಓಕೆ, ಬೆಥಾನ್ಯ. ನಾಟ್ ಜಾನ್ ಫ್ರಾಂಕ್ಲಿನ್ಗೋಸ್ಕರ. ಜಾನ್ ಫ್ರಾಂಕ್ಲಿನ್ಗೋಸ್ಕರ ಚಪ್ಪಾಳೆ ಹೊಡಿರಿ. ಓಕೆ, ನೆಕ್ಸ್ಟ್ ನೇರವಾದ ಪ್ರಶ್ನೆ ಯಾರಿಗೆ ಇವಾಗ? ಸೃಜನ್ ಉಣ್ಕಲ್ಗೆ. ಸೃಜನ್ ಉಣ್ಕಲ್ಗೆ ನೇರವಾದ ಪ್ರಶ್ನೆ. ಓಕೆನಾ? ಸ್ತ್ರೀಯು ಬೆಲೆಯುಳ್ಳ ತೈಲವನ್ನು ತಂದು ಎಲ್ಲಿ ಒಯ್ದಳು? ಸೃಜನ್ ಉಣ್ಕಲ್. ಸ್ತ್ರೀಯು ಬೆಲೆಯುಳ್ಳ ತೈಲವನ್ನು ತಂದು ಎಲ್ಲಿ ಒಯ್ದಳು? ಯೇಸುವಿನ ಬಳಿಗೆ. ಯೇಸುವಿನ ಬಳಿಗೆ ತಂದು ಎಲ್ಲಿ ಒಯ್ದಳು? ಕಾಲಿಗೆ. ನೆಕ್ಸ್ಟ್ ಯಾರಿಗೆ? ಸೃಜನ್ ಉಣ್ಕಲ್. ಸೃಜನ್ ಉಣ್ಕಲ್ ಹತ್ರ ಬಂದಿದ್ದಾನೆ, ಬಟ್ ಉತ್ತರ ಸರಿಯಾಗಿ ಹೇಳಿಲ್ಲ. ಚೇತು ಚೇತು ಯೇಸುವಿನ ತಲೆಯ ಮೇಲೆ. ವೆರಿ ಗುಡ್ ಚೇತು. ಎಲ್ಲ ಕ್ಲಾಪ್ಸ್ ಹೊಡೆದಿ ಚೇತುಗೆ. ಗುಡ್ ಬಾಯ್. ಎಲ್ಲ ಚಪ್ಪಾಳೆ ಹೊಡಿರಿ. ಗುಡ್ ಬಾಯ್ಗೋಸ್ಕರ ಒಂದು ಚಪ್ಪಾಳೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಚೇತುಗೆ. ನೇರವಾದ ಪ್ರಶ್ನೆ ಚೇತುಗೆ. ಚೇತುಗೆ ನೇರವಾದ ಪ್ರಶ್ನೆ. ಯೇಸುವನ್ನು ಹಿಡಿದುಕೊಳ್ಳಲು ಯಾರು ಪ್ರಯತ್ನ ಮಾಡಿದರು? ಯೇಸುವನ್ನು ಹಿಡಿದುಕೊಳ್ಳಲು ಯಾರು ಪ್ರಯತ್ನ ಮಾಡಿದರು? ಚೇತುಗೆ ನೇರವಾದ ಪ್ರಶ್ನೆ. ಯಾರು ಯೇಸು ಸ್ವಾಮಿಯನ್ನು ಹಿಡಿದುಕೊಡ್ಬೇಕಂತ ಪ್ರಯತ್ನ ಪಟ್ರು? ಫರಿಸಾಯರು. ನೋ. ಚರಣ್, ಕ್ವಶನ್ ಪಾಸ್. ಚರಣ್. ಶಿಷ್ಯರು. ನೋ. ಸಾನ್ನಿಧ್ಯ. ಇಸ್ಕರಿಯೋತ ಯೋಧ. ವೆರಿ ಗುಡ್. ಎಲ್ಲಿ ಸಾನ್ನಿಧ್ಯ ಕಾಣಿಸ್ತಾ ಇಲ್ಲ? ಅಥವಾ ಎಲ್ಲಿ ಕಾಣಿಸ್ತಾ ಇಲ್ಲ? ಸೌಂಡ್ ಮಾತ್ರ ಚಿಕ್ಕದಾಗಿದೆ, ಸಾನ್ನಿಧ್ಯ ಕಾಣಿಸ್ತಾ ಇಲ್ಲ. ಅಲ್ಲ, ಕೈ ಎತ್ತ ಸಾನ್ನಿಧ್ಯ ನೋಡೋಣ. ವೆರಿ ಗುಡ್. ಎಲ್ಲ ಚಪ್ಪಾಳೆ ಹೊಡಿರಿ ಸಾನ್ನಿಧ್ಯಗೋಸ್ಕರ. ಸಾನ್ನಿಧ್ಯಗೋಸ್ಕರ ಚಪ್ಪಾಳೆ ಹೊಡಿರಿ. ಸಾನ್ನಿಧ್ಯಗೆ 1 ಮಾರ್ಕ್ಸ್. ನೆಕ್ಸ್ಟ್ ನೇರವಾದ ಪ್ರಶ್ನೆ ಚರಣ್ಗೆ. ಚರಣ್ಗೆ ನೇರವಾದ ಪ್ರಶ್ನೆ. ಈಗ ಚರಣ್ ಪ್ರಶ್ನೆನ ಕೇಳಿ ಉತ್ತರ ಹೇಳಲಿಕ್ಕೆ ತಯಾರಾಗಿರ್ಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿನ್ನಲು ಕುಡಿಯಲು ಏನನ್ನ ಕೊಟ್ಟರು? ಯೇಸು ಸ್ವಾಮಿ ಅವರು ತನ್ನ ಶಿಷ್ಯಂದರಿಗೆ ತಿನ್ನಲು ಕುಡಿಯಲು ಏನನ್ನ ಕೊಟ್ಟರು? ಚರಣ್ ಪ್ರಶ್ನೆ. ರೊಟ್ಟಿ, ದ್ರಾಕ್ಷಿ ರಸ. ವೆರಿ ಗುಡ್. ಗುಡ್ ಬಾಯ್. ಕ್ಲಾಪ್ಸ್. ಚಪ್ಪಾಳೆ. ಚಪ್ಪಾಳೆ ಹೊಡಿರಿ. ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ. ನಮ್ಮ ಚರಣ್ಗೆ ಚಪ್ಪಾಳೆ. ಚಪ್ಪಾಳೆ. ಗುಡ್ ಬಾಯ್. ಮುಂದಿನ ಪ್ರಶ್ನೆ ಯಾರಿಗೆ? ಸಾನ್ನಿಧ್ಯಗೆ. ಸಾನ್ನಿಧ್ಯಗೆ ನೇರವಾದ ಪ್ರಶ್ನೆ. ಓಕೆ, ಸಾನ್ನಿಧ್ಯ. ಯೇಸು ಶಿಷ್ಯರಿಗೆ ಕೊಟ್ಟ ರೊಟ್ಟಿಯು ಯಾವುದನ್ನು ಸೂಚಿಸುತ್ತದೆ? ಯೇಸು ಸ್ವಾಮಿ ರೊಟ್ಟಿ ಕೊಟ್ರಲ್ಲ, ಏನಂತ ಹೇಳಿದ್ರು? ಇದು ತಕೊಳ್ರಿ ರೊಟ್ಟಿ. ಯೇಸು ಸ್ವಾಮಿ ದೇಹ. ವೆರಿ ಗುಡ್. ಚಪ್ಪಾಳೆ ಹೊಡಿರಿ. ಯೇಸು ಸ್ವಾಮಿ ದೇಹವನ್ನ ಸೂಚಿಸುತ್ತದೆ. ಗುಡ್ ಸಾನ್ನಿಧ್ಯ. ಈಗ ನಮ್ಮ ಒಂದು ಸುತ್ತಿನ ಪ್ರಶ್ನಾವಳಿಯ ಕಾರ್ಯಕ್ರಮ ಮುಗಿದೋಯ್ತು ಅಲ್ವಾ? ಮತ್ತೆ ಅಲೋಕ್ ಕೇಳೇ ಇಲ್ಲ. ಅಲೋಕ್ಗೆ ನೇರವಾದ ಪ್ರಶ್ನೆ. ಅಲೋಕ್ ಪ್ರಶ್ನೆಯನ್ನ ಮಂಜು ಅಲೋಕ್ ಅಲ್ಪ ಹನೋಕ. ಓಕೆ, ಅಲೋಕ್ಗೆ ಮುಂದಿನ ನೇರವಾದ ಪ್ರಶ್ನೆ. ಯೇಸುವಿನ ದೇಹವನ್ನು ಕೇಳಿಕೊಳ್ಳಲು ಪಿಲಾತನ ಬಳಿಗೆ ಹೋದವರು ಯಾರು? ಯೇಸು ಸ್ವಾಮಿನ ಸಿಲುಬೆಗೆ ಹಾಕಿದ ಮೇಲೆ ಯೇಸು ಸ್ವಾಮಿ ಮರಣ ಹೊಂದುತ್ತಾರೆ. ಆ ಮರಣ ಹೊಂದಿದ ದೇಹವನ್ನ
ಪಿಲಾತನ ಹತ್ರ ಹೋಗಿ ಕೇಳ್ತಾರೆ, ಈ ದೇಹ ನನ್ ಕೊಡ್ರಿ ಅಂತ. ಯಾರದು? ಅಲೋಕ್. ಪ್ರಶ್ನೆ ಪಾಸ್ ಮಾಡ್ಲಾ? ಕ್ವಶನ್ ಪಾಸ್ ಮಾಡ್ಲಾ? ಮಾಡಿ. ಪ್ರಜ್ವಲ್. ಯಹೂದ್ಯರು ಇಲ್ಲ. ಜಾನ್ ಫ್ರಾಂಕ್ಲಿನ್. ಸಿಪಾಯಿಗಳು. ಒಂದೇ ಸತಿ ಒಂದೇ ಉತ್ತರ ಹೇಳ್ಬೇಕು. ತಪ್ಪಾದ್ರೆ ಸರಿ ಆದ್ರೆ ಒಂದೇ ಉತ್ತರ ಹೇಳ್ಬೇಕು. ಜಾನ್ ಫ್ರಾಂಕ್ಲಿನ್. ರಿಪೀಟ್ ಮಾಡಿ ಅಂತ ಹೇಳಿದ್ದು. ಏನಮ್ಮ? ಕ್ವಶನ್ ರಿಪೀಟ್ ಮಾಡಿ ಅಂತ ಹೇಳಿದ್ದು. ಓಕೆ, ಕ್ವಶನ್ ರಿಪೀಟ್ ಮಾಡ್ತೀನಿ. ಓಕೆನಾ? ಅಲ್ಲೋಕಿಗೆ ಕ್ವಶನ್ ಅರ್ಥ ಆಗಲ್ಲ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಯೇಸು ಸ್ವಾಮಿಯನ್ನ ಸಿಲ್ವೆಗೆ ಹಾಕಿದ ಮೇಲೆ ಯೇಸು ಸ್ವಾಮಿ ಸತ್ತೋಗ್ತಾರೆ. ಮರಣ ಹೊಂದಿದ ಮೇಲೆ ಯೇಸು ಸ್ವಾಮಿ ದೇಹವನ್ನ ಪಿಲಾತನ ಹತ್ರ ಹೋಗಿ ಯೇಸು ಸ್ವಾಮಿ ದೇಹ ಕೇಳ್ತಾರೆ, ರಾಜ ಈ ದೇಹವನ್ನ ಕೊಡ್ರಿ ಅಂತ. ಅವ್ರು ಯಾರು? ಯೇಸು ಸ್ವಾಮಿ ದೇಹವನ್ನ ಕೇಳ್ಕೊಂಡು ಹೋದವ್ರು ಯಾರು? ಯೋಸೇಫ. ಬರೀ ಯೋಸೇಫ ಮಾತ್ರ ಇಲ್ಲ, ಮತ್ತಯ್ಯನಾದ ಯೋಸೇಫ. ವೆರಿ ಗುಡ್. ಅರಿಮತಾಯನಾದ ಯೋಸೇಫ. ಗುಡ್. ಎಲ್ಲ ಚಪ್ಪಾಳೆ ಹೊಡಿರಿ, ಎಲ್ಲ ಚಪ್ಪಾಳೆ ಕೊಡ್ರಿ. ಓಕೆ, ಅರಿಮತಾಯನಾದ ಯೋಸೇಫ. ಇಲ್ಲಿಗೆ ನಮ್ಮ ಒಂದು ಸುತ್ತಿನ ಪ್ರಶ್ನಾವಳಿ ಮುಗಿದಾಯ್ತು. ಓಕೆ, ನಮಗೆ ಈಗ ಎಷ್ಟು ನಿಮಿಷ ಇದೆ? ಇನ್ನ 15 ನಿಮಿಷ ಇದೆ ಟೈಮ್. 15 ನಿಮಿಷ ನಮಗೆ ಸಮಯ ಇದೆ. ಹೀಗಾಗಿ ನಾನು ಪ್ರಯಾಸ ಪಡ್ತೀನಿ, 15 ನಿಮಿಷದಲ್ಲಿ ಎಷ್ಟು ಪ್ರಶ್ನೆಗಳಾಗುತ್ತೋ ಅಷ್ಟು ಪ್ರಶ್ನೆಗಳನ್ನ ಮಾತ್ರ ಕೇಳ್ತೀನಿ. ಓಕೆ, ನನ್ನ ಸೌಂಡ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ, ನಮಗಿನ್ನ 15 ನಿಮಿಷ ಸಮಯ ಇದೆ. ನಾನು ಎಷ್ಟು ಪ್ರಶ್ನೆ ಆಗುತ್ತೋ ಅಷ್ಟು ಪ್ರಶ್ನೆ ಇನ್ನ 15 ನಿಮಿಷದಲ್ಲಿ ಕೇಳ್ತೀನಿ. ಓಕೆನಾ? 15 ನಿಮಿಷ ಆಗಿದ್ಮೇಲೆ ಸ್ಟಾಪ್ ಮಾಡ್ತೀನಿ. ರೆಡಿನಾ? ಈಗ ಯಾರಿಂದ ಪ್ರಶ್ನೆ ಮತ್ತೆ ನಮಗೆ ಶುರು ಆಗುತ್ತೆ? ಪ್ರಜ್ವಲಿಂದ. ಓಕೆ, 2ನೇ ಸುತ್ತಿನ ಪ್ರಶ್ನಾವಳಿಯ ಕಾರ್ಯಕ್ರಮ ಪ್ರಜ್ವಲಿಂದ. ಪ್ರಜ್ವಲ್, ನೇರವಾದ ಪ್ರಶ್ನೆ. ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ಯಾವುದಾಗಿತ್ತು? ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ಯಾವುದಾಗಿತ್ತು? ವಾರದ ಮೊದಲೇ ದಿನದಲ್ಲಿ ಆಲಯಕ್ಕೆ ಬರಬೇಕು. ನೋ. ಪಾಸ್. जॉन फ्रैंकलिन। पापा अपने सारे मन, अपने सारे बुद्धि और अपने सारे शक्ति से परमेश्वर को प्रेम करना। उसको मेरा इंटरनेट थोड़ा प्रॉब्लम है, ठीक है। ವೆರಿ ಗುಡ್ ಜಾನ್, ವೆರಿ ಗುಡ್. अपने ನಿನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರನ್ನ ಪ್ರೀತಿ ಮಾಡಬೇಕಂತ ಮೊದಲನೇ ಆಜ್ಞೆ. ಓಕೆ, ನೆಕ್ಸ್ಟ್ ನೇರವಾದ ಪ್ರಶ್ನೆ, ಫಟಾಫಟ ಸ್ಪೀಡ್ ಹೋಗೋಣ. ಓಕೆನಾ? ಜಾನ್ ಫ್ರಾಂಕ್ಲಿನ್ಗೆ ಪ್ರಶ್ನೆ, ಜಾನ್ ಫ್ರಾಂಕ್ಲಿನ್ಗೆ लिए ಪ್ರಶ್ನೆ. ಯೇಸುವಿನ ಬರೋಣಕ್ಕೆ ಮುಂಚೆ ಯಾವುದಾದ್ರೂ ಎರಡು सूचನೆಗಳನ್ನು ಹೇಳ್ರಿ. यीशु मसीह आने से पहले होने वाले 2 चिन्ह के बारे में, कोई भी 2 चिन्ह के बारे में बता देना चाहो. यीशु झूठे भविष्यवक्ता आएंगे. हाँ बोलो. झूठे भविष्यवक्ता आएंगे और सुना. ठीक है, वेरी गुड. झूठे भविष्यवक्ता और ಸುನಾಮಿ. ठीक है, ವೆರಿ ಗುಡ್. ಎರಡು ಪ್ರಶ್ನೆ ದೊಡ್ಡವರಿಗೆ, ಎರಡು ಪ್ರಶ್ನೆ ಚಿಕ್ಕವರಿಗೆ ನಾವು ಹೋಗೋಣ, ಸರಿನಾ? ನೆನ್ಪಿಟ್ಕೊಳ್ರಿ, ಜಾನ್ ಇವಾಗ ಮುಗಿದಿದೆ ಸೆಕೆಂಡ್ ರೌಂಡ್. ನೆಕ್ಸ್ಟ್ ಸೃಷ್ಟಿಗೆ ಪ್ರಶ್ನೆ. ಮನುಷ್ಯ ಕುಮಾರನು ಎಲ್ಲಿ ಬರುವುದನ್ನು ಜನ ಕಾಣುವರು?
ಮನುಷ್ಯಕುಮಾರನು ಎಲ್ಲಿ ಬರುವುದನ್ನು ಜನ ಕಾಣುವರು. ಯೇಸು ಸ್ವಾಮಿ ಎಲ್ಲಿ ಕಾಣಿಸ್ತಾರೆ, ಎಲ್ಲಿ ಬರ್ತಾರೆ? ಮೋಡದ ಮೇಲೆ. ವೆರಿ ಗುಡ್. ಅದಕ್ಕೆ ಮೇಘ ಅಂತಾರೆ. ಓಕೆನಾ? ಗುಡ್ ಸೃಷ್ಟಿ. ಕ್ಲಾಪ್ಸ್ ಟು ಸೃಷ್ಟಿ. ಕ್ಲಾಪ್ಸ್ ಕಡಿಮೆ ಮಾಡಬೇಡಿ. ಮಕ್ಕಳಿಗೋಸ್ಕರ ಕ್ಲಾಪ್ಸ್ ಹೊಡಿರಿ. नेक्स्ट जोशुआ के लिए प्रश्न। कौन से ऐसे त्योहार था उस त्योहार से पहले यीशु मसीह को पकड़ना चाहते थे? महायाजक लोग, शास्त्री लोग प्लान कर रहे थे कि यीशु मसीह को पकड़ना है। वो कौन से ऐसे त्योहार था उस त्योहार से पहले पकड़ने के लिए प्लान कर रहे थे? जोशुआ। अखमीरी। अखमीरी। हाँ, अखमीरी रोटी का त्योहार बोलते उसको। अखमीरी नहीं, अखमीरी रोटी का त्योहार बोलते उसको, ठीक है ना? ಹುಳಿ ಹಿಟ್ಟಿನ ಹಬ್ಬ, ಪಸ್ಕಾ ಹಬ್ಬ ಕೂಡ ಅಂತ ಹೇಳ್ತಾರೆ. ಓಕೆ, ಈ ಹಬ್ಬ ಬರೋಕ್ಕಿಂತ ಮುಂಚೆನೆ ಯೇಸು ಸ್ವಾಮಿನ ಹಿಡಿಬೇಕಂತ ಇವರು ಪ್ಲಾನ್ ಮಾಡಿದ್ರು. ಎಲ್ಲ ಜಾಶುವಾಗೋಸ್ಕರ ಕ್ಲಾಪ್ಸ್ ಹೊಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೊಡ್ಡವರಿಗೆ, ಅಬೌವ್ 15 ಇಯರ್ಸ್. ಸಂದೇಶ್ಗೆ ಮುಂದಿನ ಪ್ರಶ್ನೆ. ಒಬ್ಬ ಸ್ತ್ರೀಯು ಯೇಸುವಿನ ಬಳಿಯಲ್ಲಿ ಯಾವ ತೈಲವನ್ನು ತಂದಳು? ಜಡಮಾನಸಿ. ವೆರಿ ಗುಡ್ ಸಂದೇಶ್, ವೆರಿ ಗುಡ್. ಕ್ಲಾಪ್ಸ್. ಎಲ್ಲ ಚಪ್ಪಾಳೆ ಹೊಡಿರಿ ಸಂದೇಶ್ಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂಜುಷಾ. ಸಂಜನಾ ಇಲ್ವಲ್ಲ? ಸಂಜನಾ ಇಲ್ಲ. ಅಲಿಶಾಗೆ ಮುಂದಿನ ಪ್ರಶ್ನೆ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಅಲಿಶಾ ಲೈನಲ್ಲಿದ್ದಾಳ? ಅಲಿಶಾ ಲೈನಲ್ಲಿ ಇಲ್ಲ. ದೆನ್ ಸಹನಾ ಇಲ್ಲ. ಸಂತೋಷ್. ಪೂರ್ಣ ಹೃದಯದಿಂದಲೂ ಕಾಕ, ಈ ಪ್ರಶ್ನೆ ಆಗಿತ್ತು. ಇಲ್ಲಮ್ಮ, ಅದು ಬೇರೆ. ಅದು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಇವಾಗ ಪ್ರಶ್ನೆ ಏನಂದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಪೂರ್ಣ ಹೃದಯದಿಂದಲೂ ನೋ. ಸುನೀತಾ ಪಾಸ್. ಸುನೀತಾ. ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರಾರ್ಥಿಸಬೇಕು. ಇಲ್ಲ, ಇಲ್ಲಿ ಅಧ್ಯಾಯಗಳಲ್ಲಿ ಈ ತರ ಇಲ್ವಲ್ಲ? ಅಧ್ಯಾಯದಲ್ಲಿ ಬೇರೆ ಇದೆ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂತ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸುನೀತಾ. ಸುಮಂಗ್ಲ ಇದೆ? ಇಲ್ಲ. ಪ್ರಶಾಂತ್, ನಾವು ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಆಗುವುದೆಂದು ನಂಬಿಕೆ. ವೆರಿ ಗುಡ್. ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಪ್ರಶ್ನೆ ಕೊಡೋಣ, ಯಾಕಂದ್ರೆ ಅದು ಕೂಡ ಉತ್ತರ ಇದೆ. ಇದಕ್ಕೆ ನಾವು ಉತ್ತರ ಕೊಡ್ತೀನಿ. 1 ಮಾರ್ಕ್ಸ್. ಇನ್ನೂ ಒಂದು ಪಾಯಿಂಟ್ ಇದೆ. ಯಾರು ಹೇಳ್ತೀರಾ? ಪ್ರಶಾಂತ್ ಹೇಳಿದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತೀನಿ. ಇದಕ್ಕೆ ನಾನು 1 ಮಾರ್ಕ್ಸ್ ಕೊಟ್ಟಿದ್ದೀನಿ, ಇನ್ನೂ 1 ಮಾರ್ಕ್ಸ್ ಕೊಡ್ತೀನಿ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಸ್ವಪ್ನ ಇಲ್ಲ. ನೋ ಐಡಿಯಾ. ಪೃಥ್ವಿ. ಏಕಾಂತವಾದ ಕೋಣೆ. ಇಲ್ಲಮ್ಮ, ನಾವು 11ನೇ ಅಧ್ಯಾಯದಲ್ಲಿದ್ದೀವಿ. 6ರಿಂದ 16 ಯೇಸು ಸ್ವಾಮಿ ಜೊತೆಗೆ ಪ್ರಾರ್ಥನೆ ಮಾಡಕ್ಕೆ ಯೇಸು ಸ್ವಾಮಿ ಶಿಷ್ಯಂದ್ರು ಹೋಗ್ತಾರಲ್ಲ, ಅಲ್ಲಿ ಯೇಸು ಸ್ವಾಮಿ ಶಿಷ್ಯಂದ್ರು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡಲ್ಲ. ಅವಾಗ ಯೇಸು ಸ್ವಾಮಿ ಆ ಮಾತನ್ನ ಹೇಳ್ತಾರೆ. ಕೋಣೆಯಲ್ಲಿ. ಸೃಜಲ್ ಸ್ಯಾಮ್ಯುಯಲ್. ಎಚ್ಚರದಿಂದ. ವೆರಿ ಗುಡ್, ಎಚ್ಚರದಿಂದ. ನೆಕ್ಸ್ಟ್ ಸೆಂಟೆನ್ಸ್ ಫುಲ್. ಎಚ್ಚರದಿಂದ. ಕಂಪ್ಲೀಟ್ ದ ಸೆಂಟೆನ್ಸ್.
ಮರುಕಳಿಸದೆ ಎಚ್ಚರವಾಗಿ. ಶೋಧನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಶೋಧನೆ ಅಂದ್ರೆ ಏನು? ನೀವೆಲ್ಲ ಚರ್ಚಲ್ಲಿ ಹೋದಾಗ ಮಲ್ಕೊಳ್ತೀರಲ್ಲ, ಹಂಗ್ ಮಲ್ಕೊಳ್ಬಾರ್ದಂತ ಯೇಸು ಸ್ವಾಮಿ ಹೇಳಿದ್ರು. ಬೈಬಲ್ ಓದುವಾಗ ನಿದ್ದೆ ಮಾಡ್ಬಿಡ್ತೀರಾ, ಮನೇಲಿ ಪ್ರಾರ್ಥನೆ ಮಾಡುವಾಗ ಓಡೋಗ್ಬಿಡ್ತೀರಾ, ಮೊಬೈಲಲ್ಲಿ ಕೂತ್ಕೊಳ್ತೀರಾ, ಟಿವಿಯಲ್ಲಿ ಕೂತ್ಕೊಳ್ತೀರಾ, ಅದೆಲ್ಲ ಶೋಧನೆ ನಮಗೆ. ಸೊ ನಾವು ಶೋಧನೆಗೆ ಒಳಗಾಗದೆ ಪ್ರಾರ್ಥನೆ ಮಾಡಬೇಕಂತ. ಓಕೆ, ಮುಂದಿನ ಪ್ರಶ್ನೆ ದೊಡ್ಡವ್ರಿಗಾಯ್ತಾ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗೆ ಇವಾಗ? ಪೃಥ್ವಿಗೆ ನೇರವಾದ ಪ್ರಶ್ನೆ. ಚಿಕ್ಕವರ ಗ್ರೂಪ್ ಅಲ್ಲಿ ಪೃಥ್ವಿಗೆ ಮುಂದಿನ ಪ್ರಶ್ನೆ. ಪಾಸ್ ಕ್ವಶನ್ వచ్చింది. ಪಾಸ್ ಕ್ವಶನ್ ಪ್ರಶಾಂತ್ ಮುಗಿಸ್ಬಿಡೋಣ. ಪ್ರಶಾಂತ್ ಮುಗಿದ್ಬಿಟ್ರೆ ದೊಡ್ಡವ್ರದೆಲ್ಲ ಮುಗಿದೋಗುತ್ತೆ. ಆಮೇಲೆ ನಾವು ಚಿಕ್ಕವರಿಗೆ ಎಲ್ಲ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡೋಣ. ಯೇಸುವನ್ನು ತನಿಖೆ ಮಾಡಿದ ರಾಜ ಯಾರು? ಪಿಲಾತನ್. ಯಾರು? ಪಿಲಾತನ್. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ ಪ್ರಶಾಂತ್ಗೆ. ಪಿಲಾತ ಯೇಸುವಿಗೆ ತನಿಖೆ ಮಾಡಿದ್ದು, ಎನ್ಕ್ವೈರಿ ಅಂತಾರೆ ಅದಕ್ಕೆ. ಓಕೆನಾ? ವಿಚಾರಣೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಚಿಕ್ಕವರಿಗೆ ಒಂದು ಗ್ರೂಪ್ ಕಂಪ್ಲೀಟ್ ಮಾಡೋಣ. ಓಕೆನಾ? ಯಾರಿಗೆ? ಪೃಥ್ವಿಗೆ ನೇರವಾದ ಪ್ರಶ್ನೆ. ಕುರೇನೆ ಪಟ್ಟಣದ ಸೀಮೋನನ ಮಕ್ಕಳು ಯಾರು? ಪೃಥ್ವಿ ಯಾವ್ದಾರು ಒಂದ್ ಹೆಸರು ಹೇಳಪ್ಪ. ಇಲ್ಲಮ್ಮ. ಪಾಸ್ ಅಂದ್ರೆ ಯಾರಿದ್ದಾರೆ? ಪೃಥ್ವಿ. ನೆಕ್ಸ್ಟ್ ಸೃಜಲ್ ಸಾಮುವೆಲ್. ರೂಪಾನ ಅಲೆಕ್ಸಾಂಡ್ರಿಯಾ और ರೂಪಾ. ಓಕೆನಾ? ವೆರಿ ಗುಡ್. ಸೃಜಲ್ ಸಾಮುವೆಲ್ ಕ್ಲಾಪ್ಸ್ ಹೊಡಿರಿ. ತುಂಬಾ ಹಾರ್ಡ್ ಇದೆ ಕ್ವಶನ್, ಆದ್ರೂ ಕೂಡ ಪ್ರಯಾಸ ಪಟ್ಟಿದ್ದಾನೆ. ನೆಕ್ಸ್ಟ್ ಅಭಿಗೆ ಪ್ರಶ್ನೆ. ಅಭಿ ನೇರವಾದ ಪ್ರಶ್ನೆ. ಯೇಸುವಿನ ಶಿಲುಬೆಯ ಮೇಲೆ ಏನು ಬರೆದಿರುವ ಹಲಿಗೆಯನ್ನು ಹಾಕಿದ್ದರು? ಯಹೂದ್ಯರ ಅರಸನು. ವೆರಿ ಗುಡ್ ಅಭಿ, ಗುಡ್ ಬಾಯ್. ಕ್ಲಾಸ್ ಹೊಡಿರಿ. ನೆಕ್ಸ್ಟ್ ಸ್ತುತಿ. ಎಷ್ಟು ಗಂಟೆಗೆ ಏಲಿ ಏಲಿ ಲಾಮಾ ಸಬಕ್ತಾನಿ ಎಂದು ಯೇಸು ಕೂಗಿದರು? ಎಷ್ಟು ಗಂಟೆಗೆ ಏಲಿ ಏಲಿ ಲಾಮಾ ಸಬಕ್ತಾನಿ ಅಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ? 3 ಗಂಟೆಗೆ. ವೆರಿ ಗುಡ್. ಸಾಯಂಕಾಲ 3 ಗಂಟೆ. ಸ್ತುತಿಗೆ ಚಪ್ಪಾಳೆ ಹೊಡಿರಿ. ಸಾತ್ವಿಕ್. ನೆಕ್ಸ್ಟ್ ಸಾತ್ವಿಕಿಗೆ ಪ್ರಶ್ನೆ. ಇನ್ನ 3 ಪ್ರಶ್ನೆ ನನ್ನ ಹತ್ರ ಇದೆ, ಪ್ರಯಾಸ ಪಡ್ತೀನಿ. ಓಕೆನಾ? ಯೇಸು ಶಿಷ್ಯರಿಗೆ ಕೊಟ್ಟ ದ್ರಾಕ್ಷಾ ರಸವು ಯಾವುದನ್ನು ಸೂಚಿಸುತ್ತದೆ? ಯಾರಿಗೆ ಪ್ರಶ್ನೆ? ಸಾತ್ವಿಕಿಗೆ ಅಲ್ವಾ? ಯೇಸುವಿನ ರಕ್ತ. ಯೇಸು ಶಿಷ್ಯರಿಗೆ ಕೊಟ್ಟ ರಕ್ತವು ಯಾವುದನ್ನ ಓಕೆ ನಾನು ದ್ರಾಕ್ಷಾರಸ ಹೇಳಿದ್ನಲ್ಲ. ಗುಡ್ ಸಾತ್ವಿಕ್ ಪ್ರಶ್ನೆ ಕೇಳಿದ್ನಲ್ಲ. ಗುಡ್, ಸರಿಯಾದ ಉತ್ತರ. ಯೇಸು ಕೊಟ್ಟ ದ್ರಾಕ್ಷಾರಸ ಯೇಸುವಿನ ರಕ್ತಕ್ಕೆ ಹೋಲಿಕೆ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರು? ಅನುಷಾಗೆ ಮುಂದಿನ ಪ್ರಶ್ನೆ. ವಾರದ ಮೊದಲನೇ ದಿನ ಯೇಸು ಜೀವಿತನಾಗಿ ಎದ್ದ ಮೇಲೆ ಯಾರಿಗೆ ಕಾಣಿಸಿಕೊಂಡರು? ಮೊಟ್ಟ ಮೊದಲು ವಾರದ ಮೊದಲನೇ ದಿನ ಯೇಸು ಜೀವಿತನಾಗಿದ್ದ ಮೇಲೆ
ಮದ್ದಲ ಮರಿಯಳಿಗೆ. ವೆರಿ ಗುಡ್, ಚಪ್ಪಾಳೆ ಹೊಡಿರಿ. ಯಾರು ಹೇಳಿದ್ದು ಇವಾಗ ಉತ್ತರ? ಅನುಷಾನಾ? ಓಕೆ, ವೆರಿ ಗುಡ್. ಓಕೆ, ಅನುಷಾಗೆ ಚಪ್ಪಾಳೆ ಹೊಡಿರಿ. ನೆಕ್ಸ್ಟ್ ಯಾರಿಗೆ ಇವಾಗ ಉತ್ತರ ಪ್ರಶ್ನೆ? ಪ್ರಾರ್ಥನಾ ಲೈನ್ ಅಲ್ಲಿ ಇದ್ದಾಳ? ಓಕೆ, ಪ್ರಾರ್ಥನಾಗೆ ನೇರವಾದ ಪ್ರಶ್ನೆ. ಯೇಸು ಶಿಷ್ಯರಿಗೆ ಕೊಟ್ಟ ಕೊನೆಯ ಆಜ್ಞೆ ಯಾವುದು? ಯೇಸು ಶಿಷ್ಯರಿಗೆ ಕೊಟ್ಟ ಕೊನೆಯ ಆಜ್ಞೆ ಯಾವುದು? ಪ್ರಾರ್ಥನಾ? ಎಲ್ಲಾ ದೇಶಗಳಿಗೂ ಸುವಾರ್ತೆ ಸಾರಿದರು. ಸಾರಿರಿ, ಅದು ಕೊನೆಯ ಆಜ್ಞೆ. ಯೇಸು ಶಿಷ್ಯರಿಗೆ ಕೊಟ್ಟಂತ ಕೊನೆಯ ಆಜ್ಞೆ. ವೆರಿ ಗುಡ್ ಪ್ರಾರ್ಥನಾ. ಗುಡ್. ನೆಕ್ಸ್ಟ್ ಸೃಜಲ್ ಸಾಮುವೆಲ್ಗೆ ಇವಾಗ ಸೃಜಲ್ ಉಣ್ಕಲ್ಗೆ ಪ್ರಶ್ನೆ. ಸೃಜಲ್ ಉಣ್ಕಲ್ಗೆ ಪ್ರಶ್ನೆ. ಸೈನಿಕರು ಯೇಸುವಿನ ಪಕ್ಕೆಗೆ ಏನು ಚುಚ್ಚಿದರು? ಸೈನಿಕನು ಯೇಸುವಿನ ಪಕ್ಕೆಗೆ ಏನು ಚುಚ್ಚಿದನು? ಯಾರಿಗೆ ಪ್ರಶ್ನೆ? ಸೃಜನ್ ಉಣ್ಕಲ್. ವೆರಿ ಗುಡ್ ಸೃಜನ್, ಗುಡ್ ಬಾಯ್. ಚಪ್ಪಾಳೆ ಹೊಡಿರಿ. ನೆಕ್ಸ್ಟ್ ಚೇತುಗೆ. ಸಮಾಧಿಯಲ್ಲಿ ಯಾರು ಕುಳಿತಿದ್ದರು? ಚೇತು, ಸಮಾಧಿಯಲ್ಲಿ ಯಾರು ಕುಳಿತಿದ್ದರು? ಚೇತುಗೆ ಪ್ರಶ್ನೆ. ಮದ್ದಳ ಮರಿಯನು. ಇಲ್ಲ. ಮರಿಯ. ಚೇತು ಇಲ್ಲ. ಚರಣ್, ಸಮಾಧಿ ಒಳಗಡೆ ಯಾರು ಕುಳಿತಿದ್ರು? ಚರಣ್. ನೆಕ್ಸ್ಟ್ ಸಾನ್ನಿಧ್ಯ. ರಾಜನ ಆಳು. ಯಾರು? ರಾಜನ ಆಳು. ಇಲ್ಲ, ಸಮಾಧಿ ಒಳಗಡೆ. ಮಗ್ದಲದ್ದು ಮರಿಯಳು ಹೋಗಿ ನೋಡಿದ್ಮೇಲೆ ಸಮಾಧಿ ತೆರೆದಿತ್ತಲ್ಲ, ಒಳಗಡೆ ಹೋಗಿ ನೋಡಿದ್ರೆ ಯಾರು ಕೂತ್ಕೊಂಡಿದ್ದಾರೆ ಅಲ್ಲಿ? ಯೇಸು ಸ್ವಾಮಿ. ನೋ. ನೆಕ್ಸ್ಟ್ ಸೃಷ್ಟಿ. ದೇವದೂತನು. ನೋ. ಕ್ವಶನ್ ಪಾಸ್ ಆಯ್ತು ಕ್ವಶನ್ ಪಾಸ್ ಆಗಿದ್ಮೇಲೆ ಕೊಡಲ್ಲ. ಸೃಷ್ಟಿ ಹೂ? ಸಾರಿ, ಸೃಷ್ಟಿ ಇಲ್ಲ. ಅಲೋಕ್. ಯೌವನಸ್ಥನು ಬಿಳಿ ಅಂಗಿಯನ್ನು ಉಟ್ಟುಕೊಂಡಿದ್ದನು. ಸಾನ್ನಿಧ್ಯಗೆ ಹಾಫ್ ಮಾರ್ಕ್ಸ್ ಕೊಡ್ತೀನಿ. ನೆಕ್ಸ್ಟ್ ಅಲೋಕ್ಗೆ ಹಾಫ್ ಮಾರ್ಕ್ಸ್ ಕೊಡ್ತೀನಿ. ಓಕೆನಾ? ಸಾನ್ನಿಧ್ಯ ಆನ್ಸರ್ ಹೇಳಿದ್ಮೇಲೆ ಪಾಸ್ ಮಾಡಿದ್ದೀನಿ. ಅಲೋಕ್ ಏನ್ ಹೇಳ್ತಾರೆ ನೋಡೋಣ ಅಂತ. ಅಲೋಕ್ ಕೂಡ ಸರಿಯಾಗಿ ಉತ್ತರ ಹೇಳಿದ್ದಾರೆ. ಅವರು ದೇವದೂತರು. ಓಕೆನಾ? ಸಾನ್ನಿಧ್ಯ ಬೇಗ ಹೇಳ್ಬೇಕಮ್ಮ. ಓಕೆನಾ? ಈಗ ಚೇತುಗೆ ನಾನು ಪ್ರಶ್ನೆ ಕೇಳಿದ್ನಲ್ಲ, ಈಗ ಚರಣಿಗೆ ಪ್ರಶ್ನೆ ಅಲ್ವಾ? ಸುವಾರ್ತೆ ಯಾರಿಗೆ? ಚರಣಿಗೆ ಪ್ರಶ್ನೆ. ನಂಬುವವರಿಗೆ ಏನು ಸಿಗುತ್ತದೆ? ಚರಣ್. ಯೇಸು ಸ್ವಾಮಿಯನ್ನ ನಂಬುವವರಿಗೆ ಏನು ಸಿಗುತ್ತದೆ? ಪರಲೋಕರ. ಅದಕ್ಕೆ ಏನಂತೆ ಬೈಬಲ್ ಏನಂತ ಬರೆಯಲ್ಪಟ್ಟಿದೆ? ಯಾರು ಹೇಳ್ತೀರಾ? ಸಾನ್ನಿಧ್ಯ ಹೇಳ್ತೀಯಾ? ನಿತ್ಯ ಜೀವ. ಇಲ್ಲ, ಅದಕ್ಕೆ ಒಂದು ಭಾಷೆ ಇದೆ ಅಮ್ಮ. ಅಲೋಕ್, ಒಂದೇ ಸತಿ
ನಂಬಿಕೆಯಿಂದ ಏನೇನು ಬೇಡುತ್ತೇವೋ ಅದೆಲ್ಲ ಸಿಗುತ್ತದೆ. ಇಲ್ಲಮ್ಮ, ನಂಬುವವನಿಗೆ ಏನು ನಡೆಯುತ್ತೆ? ಏನು ಸಿಗುತ್ತೆ? ಕರ್ತನದಿಂದ ಯಾರು ಹೇಳ್ತೀರಾ? ಕೈ ಎತ್ತಿ ನೋಡೋಣ. ಸರಿಯಾಗಿ ಉತ್ತರ ಹೇಳು. ಪೃಥ್ವಿ. पापा बस जूनियर्स लोग के लिए। ಪೃಥ್ವಿ ರಕ್ಷಣೆ. ವೆರಿ ಗುಡ್. ಸಾಲ್ವೇಷನ್ ಅಂತಾರೆ ಅದಕ್ಕೆ ಸಾಲ್ವೇಷನ್ ಅಂತಾರೆ. ಪೃಥ್ವಿ ವೆರಿ ಗುಡ್. ಎಲ್ಲ ಚಪ್ಪಾಳೆ ಹೊಡಿರಿ ಪೃಥ್ವಿಗೆ. ನೆಕ್ಸ್ಟ್ ಸಾನ್ನಿಧ್ಯಕ್ಕೆ ನೇರವಾದ ಪ್ರಶ್ನೆ. ಸಾನ್ನಿಧ್ಯ ನೇರವಾದ ಪ್ರಶ್ನೆ. ಓಕೆ, ಸಾನ್ನಿಧ್ಯ. ಯೇಸು ಎಲ್ಲಿಗೆ ಏರಿ ಹೋದರು? ಪರಲೋಕಕ್ಕೆ. ವೆರಿ ಗುಡ್. ಗುಡ್ ಸಾನ್ನಿಧ್ಯ. ಪಕ್ಕದಲ್ಲಿ ಉತ್ತರ ಹೇಳ್ಕೊಡ್ಬಾರ್ದು, ದೊಡ್ಡವರು ಯಾರು ಉತ್ತರ ಹೇಳ್ಕೊಡ್ಬಾರ್ದು. ಮಕ್ಕಳಿಗೆ ಉತ್ತರ ಹೇಳ್ಕೊಡ್ರಿ, ಮಕ್ಕಳಿಗೆ ಉತ್ತರ ಹೇಳಕ್ ಬಿಡ್ರಿ. ಮಕ್ಕಳಿಗೆ ಹೇಳ್ಕೊಡ್ರಿ ಫಸ್ಟ್, ಅದಕ್ಕಿಂತ ಮುಂಚೆನೆ ಮಕ್ಕಳಿಗೆ ಈ ಪ್ರಶ್ನೆಗಳನ್ನ ಹೇಳ್ಕೊಡ್ರಿ. ಓಕೆನಾ? पृथ्वी माइक। ಓಕೆ, ಮುಂದಿನ ಪ್ರಶ್ನೆ ಅಲೋಕ್. ಅಲೋಕ್ ಮುಂದಿನ ಪ್ರಶ್ನೆ ಅಲೋಕ್ಗೆ. ಬಿಡುಗಡೆಗೊಂಡ ಕೈದಿ ಯಾರು? ಯಾವ ಕೈದಿಯನ್ನ ಬಿಟ್ಟು ಬಿಟ್ರು? ಯೇಸು ಸ್ವಾಮಿ ಬದಲಿಗೆ ಯಾವ ಕೈದಿಯನ್ನ ಬಿಟ್ರು? ಯೇಸು ಸ್ವಾಮಿನ ಬರಾಬ. ವೆರಿ ಗುಡ್ ಅಲೋಕ್, ವೆರಿ ಗುಡ್. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ತುಂಬಾ ಸಂತೋಷ. ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಯಾರದಕ್ಕೆ ಉತ್ತರ ಹೇಳ್ತಾರೋ ಅವ್ರು ಮಾತ್ರ ಕೈ ಎತ್ತಬೇಕು. ಅವ್ರಿಗೆ ಮಾತ್ರ ಪ್ರಶ್ನೆ ತಕ್ಷಣ ನಾನು ಕೇಳ್ತೀನಿ ಅವ್ರಿಗೆ. ಓಕೆ, ಉತ್ತರ ಅವ್ರಿಗೆ ಹೇಳ್ತೀನಿ ನಾನು. ಏನಂದ್ರೆ ಸುವಾರ್ತೆ ನಂಬಿದ ಮೇಲೆ ಜನ ತಕ್ಷಣನೇ ಏನ್ ಮಾಡ್ತಾರೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ಪ್ರಶಾಂತ್. ದೀಕ್ಷಾಸನ್. ವೆರಿ ಗುಡ್. ಚಪ್ಪಾಳೆ ಹೊಡ್ರಿ ಪ್ರಶಾಂತ್ಗೆ. ಓಕೆ, ಇಲ್ಲಿಗೆ ನಮ್ಮ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಇನ್ನ ನೀವು ಹೆಚ್ಚಾದಂತ ಮಕ್ಕಳನ್ನ ಈ ಒಂದು ಆರಾಧನೆಯಲ್ಲಿ ಕರ್ಕೊಂಡು ಬನ್ರಿ, ಇನ್ವೈಟ್ ಮಾಡ್ರಿ. ಇದ್ರ ಮೂಲಕ ದೇವರು ನಿಮ್ಮ ಮಕ್ಕಳನ್ನ ಬದಲಾಯಿಸ್ತಾರೆ. ಮತ್ತೆ ನಮ್ಮ ಮಕ್ಕಳಿಗೆ ದೇವರ ಜ್ಞಾನ ಬೆಳೆಯುತ್ತೆ. ಎಲ್ಲ ಮೈಕ್ ಆಫ್ ಮಾಡಿ. ಜ್ಞಾನ ಬೆಳೆಯುತ್ತೆ. ಸೊ ಇದರಿಂದ ಬೆಳೀತಾ ಬೆಳೀತಾ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಆ ಅಧ್ಯಾಯಗಳನ್ನು ಓದುವಾಗ ಅದರಿಂದ ದೇವರು ಹೆಚ್ಚಾಗಿ ಮಾತಾಡ್ತಾರೆ. ಸೊ ಆ ತುಂಬಾ ಘಟನೆಗಳಿದೆ. 11ನೇ ಅಧ್ಯಾಯದಿಂದ 16ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ. ಅದರಿಂದ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಉತ್ತರ ಹೇಳಿದಾರೆ ಮಕ್ಕಳೇ. ನಾವು ಮತ್ತೆ ಮುಂದಿನ ವಾರ ಸಿಗೋಣ. ಮುಂದಿನ ವಾರಕ್ಕೆ ನಾವು ಎಲ್ಲಿಂದ ಅಧ್ಯಯನ ಮಾಡೋಣ ಅಂತ ಹೇಳಿದ್ರೆ ಆದಿಕಾಂಡ. ನಾವ್ ಎಲ್ಲಿ ಗಂಟ ಮುಗಿಸಿದ್ವಿ? ಆದಿಕಾಂಡ 10 ಅಧ್ಯಾಯ ಮುಗಿಸಿದ್ವಲ್ಲ. ನೆಕ್ಸ್ಟ್ ಮುಂದಿನ ವಾರ ಆದಿಕಾಂಡ 11ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೆ ನಾವು ಧ್ಯಾನ ಮಾಡೋಣ. 11ರಿಂದ 20ನೇ ಅಧ್ಯಾಯದವರೆಗೂ ಕೂಡ ನೀವು ಓದ್ಕೊಂಡು ಬನ್ರಿ. 10 ಅಧ್ಯಾಯ ನಾವೇನ್ ಮಾಡೋಣ, ಬೈಬಲ್ ಕ್ವಿಜ್ ಇಡೋಣ. ನೀವೆಲ್ಲರೂ ಕೂಡ ಮುಂದಿನ ವಾರ ಆದಿಕಾಂಡ 11ರಿಂದ 20 ಅಧ್ಯಾಯಗಳನ್ನ ಧ್ಯಾನ ಮಾಡಿ ಬರಬೇಕು. ಅದರಲ್ಲಿರುವಂತಹ ಹೆಸರುಗಳಾಗ್ಲಿ, ಊರುಗಳಾಗ್ಲಿ, ಸಂದರ್ಭಗಳಾಗ್ಲಿ, ಇವೆಲ್ಲದನ್ನು ಕೂಡ ನೀವು ನೆನ್ಪಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಕಣ್ಣುಗಳನ್ನು ಮುಚ್ಕೊಳ್ರಿ. ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಮುಕ್ತಾಯಗೊಳಿಸೋಣ. ಕಣ್ಣುಗಳನ್ನು ಮುಚ್ಚ್ರಿ. ಪ್ರೀತಿಯ ಸ್ವರೂಪನಾದ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲಾ ನಿನ್ನ ಮುದ್ದು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ.
ಆ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನ, ಬಲವನ್ನ, ಆಯುಷ್ಕಾಲವನ್ನ ಅನುಗ್ರಹಿಸಿರಿ ದೇವ. ಇದೇ ರೀತಿಯಲ್ಲಿ ಕರ್ತನೆ ಸತ್ಯವೇದವನ್ನು ಓದುವಾಗ ನೀವು ಮಾತನಾಡಿರಿ. ಒಂದೊಂದು ಘಟನೆಯಿಂದಲೂ ಕಥೆಗಳಿಂದಲೂ ಆತ್ಮಿಕವಾದಂತಹ ಒಂದು ಶಿಕ್ಷೆಯನ್ನ ಮಕ್ಕಳು ಕಲಿತು ನಿಮಗೆ ಹತ್ತಿರವಾಗಿ ಪ್ರಪಂಚದಲ್ಲಿದ್ದಂತಹ ಪಾಪಗಳಿಂದ ದೂರವಾಗಿ ಜೀವಿಸಿ ಪವಿತ್ರರಾಗಿಯೂ ಶುದ್ಧರಾಗಿಯೂ ನಿಷ್ಕಳಂಕರಾಗಿ ಜೀವಿಸುವಂತೆ ಆ ಮಕ್ಕಳಿಗೆ ಸಹಾಯ ಮಾಡಿರಿ ತಂದೆ. ಎಲ್ಲ ಸ್ತುತಿಗೆ ಮಾನ ಮಹಿಮೆಗಳನ್ನ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನು ಒಡೆಯನೂ ಆದಂತಹ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯಾದ ದೇವರೇ.